ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನ ಪ್ರಚಾರ ಮಾಡಲು ಸುಮನ್ ಟಿವಿಯಿಂದ ಮಾತ್ರ ಸಾಧ್ಯ. ಕೂಡಲೇ ಕರೆ ಮಾಡಿ. ವೆಲ್ಕಮ್ ಟು ಸುಮನ್ ಟಿವಿ. ನಮ್ಮ ನಾಯಕ ನಮಗೆಷ್ಟು ಗೊತ್ತು ಎಂಬ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈ ವಾರ ನಿಮ್ಮ ಮುಂದೆ ಬರುತ್ತಿರುವವರು ಶ್ರೀ ಹರಿಕೃಷ್ಣ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರು ಹರೀಶ್ ಕೆ ರೆಡ್ಡಿರವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗಾಗಲೇ ನೀವು ಜನಮಾನಸದಲ್ಲಿ ತುಂಬ ಮೇರು ಪರ್ವತಕ್ಕೆ ಏರಿರ್ತಕ್ಕಂಥ ವ್ಯಕ್ತಿ. ಸೊ ನಿಮ್ಮ ಮುಂದಿನ ಒಂದು ಪಯಣ ತುಂಬ ಸಮಾಜ ಸೇವೆಯಲ್ಲೇ ಹೋಗಬೇಕು ಅಂತಿದ್ದಾರೆ. ಮೊದಲನೇ ಬಾರಿಗೆ ನಿಮಗೆ ಈ ಒಂದು ಸಮಾಜ ಸೇವೆ ಮತ್ತು ಇದರ ಸೇವೆ ಮಾಡಬೇಕು ಅಂತಂದ್ಬಿಟ್ಟಂತ ಇನ್ಸ್ಪಿರೇಷನ್ ಆದರೂ ಯಾರು ಸರ್? ಸರ್, ನನಗೆ ಮೊದಲನೇದಾಗಿ ಇನ್ಸ್ಪಿರೇಷನ್ನು ನಿನ್ನೆ ತಾನೇ ಅವ್ರ ಬರ್ತ್ಡೇಯನ್ನು ನಾವು ಸಮಾಜದಲ್ಲಿ ಆಚರಣೆ ಮಾಡಿರ್ತೀವಿ. ಅವರೇ ನಮ್ಮ ರತನ್ ಟಾಟಾರವರು. ಸರ್, ಸಮಾಜದಲ್ಲಾಗಿರ್ಬೋದು ಎಲ್ಲದರಲ್ಲೂ ದಾನಗಳಲ್ಲಿ ತುಂಬ ಶ್ರೇಷ್ಠವಾದ ದಾನ ಕನ್ಯಾದಾನ, ಕಣ್ಣು ದಾನ, ನೇತ್ರದಾನ, ಇನ್ನೊಂದು ಮತ್ತೊಂದು ಮಗದೊಂದು ಅಂತ ಹಲವಾರು ದಾನಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಗೋದಾನನೂ ಮುಖ್ಯ ಅಂತಂದ್ಬಿಟ್ಟಂತ ನೀವು ಸಮಾಜಕ್ಕೆ ಎತ್ತಿ ತೋರಿಸ್ಕೊಟ್ರಿ. ಅದು ಯಾವ ಕಾರಣಕ್ಕೋಸ್ಕರನೇ ಗೋದಾನ ಕೊಡಬೇಕು ಸರ್? ಈಗ ನಮ್ಮ ದೇಹದಲ್ಲಿ ಇರೋದು ಒಬ್ರಿಗೆ ನಾವು ದಾನ ಮಾಡಬೇಕಂದ್ರೆ ಒಂದು 600 ml 800 ml ಅರ್ಧ ಲೀಟ್ರ್ ರಕ್ತವನ್ನು ದಾನ ಮಾಡಬೇಕು. ಕಿಡ್ನಿ ದಾನ ಮಾಡಬೇಕಂದ್ರೆ 1 2 ನಮ್ಗಿರೋದು 2 ಕಿಡ್ನಿ ಒಂದು ದಾನ ಮಾಡಿ. ಸರ್, ಈ ಥರದ ಒಂದು ಕಾರ್ಯಕ್ರಮಗಳು ಸಮಾಜದಲ್ಲಿ ನೀವು ಮಾಡಿಕೊಂಡೇ ಬರ್ತಾ ಇದ್ದೀರಾ. ಏನಾದ್ರು ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಸೆಳೆಯೋದಕ್ಕೋಸ್ಕರ ಏನಾದರೂ ಮಾಡ್ತಾ ಇದ್ದೀರಾ? ರಾಜಕೀಯವಾಗಿ ಸೆಳಿಬೇಕಂದಿದ್ರೆ ಕುಕ್ಕರು, ಮಿಕ್ಸಿನೋ, ಇನ್ನೊಂದೋ ಮತ್ತೊಂದೋ ಕೊಟ್ಟು ನಾನು ರಾಜಕೀಯವಾಗಿ ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದೆ. ಸರ್, ನಿಮ್ಮ ಒಂದು ಈ ಒಂದು ಚಟುವಟಿಕೆಗಳು ಇನ್ನೊಂದು ಮತ್ತೊಂದು ನೋಡ್ತಾ ಇದ್ದೆ. ಆ ಒಂದು ತೆಲುಗು ಸಿನಿಮಾ ನೆನಪಾಗುತ್ತೆ, ನೇನೇ ರಾಜು ನೇನೇ ಮಂತ್ರಿ ಅಂತ. ಸೊ ಈ ಥರದ ಒಂದು ತೆಲುಗು ಸಿನಿಮಾ ಮುಖಾಂತರವಾಗಿ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಒಂದು ರೀತಿ ಸಮಾಜಕ್ಕೆ ಒಳ್ಳೆ ಶಾಸಕರಾಗಬೇಕು ಅನ್ನೋ ಆಸಕ್ತಿ ಏನಾದರೂ ಇದೆಯಾ? ಶಾಸಕರಾಗಬೇಕನ್ನೋ ಆಸಕ್ತಿ ಅದು ಭಾಳ ದೊಡ್ಡ ಕನಸು. ಅದು ನಮ್ಮಲ್ಲಿ ಆಸಕ್ತಿ ಸರ್, ಫಿಲಮ್ ಸ್ಟೈಲಲ್ಲಿ ಡೈಲಾಗ್ಸ್ನ ಹೊಡಿತಾ ಇರ್ತೀರಿ. ಸೊ ತೆಲುಗು ಫಿಲಮ್ ಪ್ರಭಾವನ ಇಲ್ಲ ತೆಲುಗು ರಾಜಕಾರಣವನ್ನು ಹೆಚ್ಚಿನದಾಗಿ ತಮ್ಮ ಒಂದು ಒಗ್ಗೂಡಿಸ್ಕೊಂಡಿದ್ದೀರಾ ಅನ್ನೋ ಒಂದು ಮಾತು ಹೇಳಬೇಕು ಅನ್ನಿಸ್ತಿದೆ. ಹೇಗೆ ಸರ್? ಸರ್, ನನಗೆ ತೆಲುಗು ಮೂವೀಸ್ ಜಾಸ್ತಿ ನೋಡ್ತೀನಿ. ಯಾಕೆ ನೋಡ್ತೀವಿ ಅಂದರೆ ನಾವು ಅಲ್ಟಿಮೇಟ್ಲಿ ಚಿಕ್ಕಬಳ್ಳಾಪುರ, ನಾವು ಗಡಿ ಭಾಗದಲ್ಲಿದ್ದೀವಿ. ನಮ್ಗೆ 2-3 ಭಾಷೆ ಮೇಲೆ ನಮಗೆ ಹಿಡ್ತಾ ಇರ್ತದೆ. ಸೊ ಈ ಒಂದು ಎರಡೂ ಒಂದು ಸ್ಟೇಟ್ಗಳಲ್ಲಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಒಬ್ಬ ಪೊಲಿಟಿಷಿಯನ್ ಆದರೂ ಯಾರು ಸರ್, ರಾಜಕಾರಣಿ? ಸರ್, ನನಗೆ 2 ಇನ್ಸ್ಪಿರೇಷನ್ ಇದ್ದಾರೆ. ಒಂದು, ನಾವೆಲ್ಲರೂ ನೋಡಿರ್ತಕ್ಕಂತಹ ಒಬ್ಬ ದಲಿತ ಕುಟುಂಬದ ವ್ಯಕ್ತಿ, ಒಬ್ಬ ಬಡ ಕುಟುಂಬದ ವ್ಯಕ್ತಿ, ರೈತ ನಾಯಕ ಅಂತಲೇ ಹೆಸರುವಾಸಿಯಾಗಿರುವಂತಹ ನಮ್ಮ ಆಂಧ್ರ ಮೂಲದ ಗುಮ್ಮಡಿ ನರಸಯ್ಯ ಅವರು. ಸರ್, ಮುಖ್ಯವಾಗಿ ನಾವು ನಿಮ್ಮೊಟ್ಟಿಗೆ ಎಲ್ಲನೂ ಕಾಲ ಕಳೆದಂಥ ಸಂದರ್ಭದಲ್ಲಿ ಏನು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ನಮ್ಮ ಇವರಿದಾರಲ್ಲ ಸಂದೀಪ್ ರೆಡ್ಡಿ ಅವರು, ಅವರ ಬಹಳ ಆತ್ಮೀಯರಾಗಿ ನೀವು ಗುರುತಿಸ್ಕೊಂಡಿದ್ರಿ ಮತ್ತೆ ಕಾಣಿಸ್ಕೊಂಡಿದ್ರಿ. ಈಗಲೂ ಆತ್ಮೀಯತೆ ಇದೆಯಾ ಇಲ್ವಾ, ಹೇಗೆ? ಸರ್, ಆತ್ಮೀಯತೆಯನ್ನು ನಾವೇನು ರೋಡಲ್ಲಿ ನಿಂತ್ಕೊಂಡು ಜಗಳ ಆಡಿದೀವೋ